ಸರ್ಕಾರದ ನಡೆಗೆ ಲೈಂಗಿಕ ಅಲ್ಪಸಂಖ್ಯಾತರ ಖಂಡನೆ. ತುಮಕೂರಿನಲ್ಲಿ ಬೀದಿಗಿಳಿದು ಪ್ರತಿಭಟಿಸಿ ರೋಷಾವೇಶ. ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣೆ ತಿದ್ದುಪಡಿ ಕಾಯ್ದೆ 2026ರಲ್ಲಿ ಜಾರಿಗೆ ತಂದಿದ್ದು, ಈ ನೀತಿಯನ್ನ ವಿರೋಧಿಸಿ ಹಾಗೂ ಸಂವಿಧಾನ ವಿರೋಧಿ ಕಾಯ್ದೆಯನ್ನ ರಾಜ್ಯದಲ್ಲಿ ಅನುಷ್ಠಾನಗೊಳಿಸುವಂತೆ ರಾಜ್ಯ ಸರ್ಕಾರವು ಸಾರ್ವಜನಿಕವಾಗಿ ಘೋಷಣೆ ಮಾಡಲು ಒತ್ತಾಯಿಸಿ ಇಂದು ತುಮಕೂರಿನಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ರು. ತುಮಕೂರು ನಗರದ ಡಿಸಿ ಕಚೇರಿ ಮುಂದೆ ನೂರಾರು ಮಂದಿ ಲೈಂಗಿಕ ಅಲ್ಪಸಂಖ್ಯಾತರು ಜಮಾಯಿಸಿ ಕೇಂದ್ರ ಸರ್ಕಾರವು ಜಾರಿಗೆ ತರಲು ಹೊರಟಿರುವ ಟ್ರಾನ್ಸ್ಜೆಂಡರ್ ಹಕ್ಕುಗಳ ರಕ್ಷಣೆ ಕಾಯ್ದೆಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನೆಯಲ್ಲಿ ನೂರಾರು ಮಂಗಳ ಮುಖಿಯರು ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಭಾಗವಹಿಸಿದ್ರು. ಇನ್ನು ಕೇಂದ್ರ ಸರ್ಕಾರವು ತೆಗೆದುಕೊಂಡಿರುವ ನಿಲುವಿನಿಂದ ನಮ್ಮ ಖಾಸಗಿತನಕ್ಕೆ ಧಕ್ಕೆ ತರ್ತಾ ಇದೆ. ನಾವು ಇನ್ನು ಮುಂದೆ ಜೀತ ಪದ್ಧತಿ ಮಾಡಬಾರ್ದಂತೆಲ್ಲ ಅವರು ಹೇಳ್ತಿದ್ದಾರೆ. ಆದ್ರೆ ನಾವು ನಮ್ಮ ಹಿರಿಯರ ಬಳಿ ಆಶ್ರಯವನ್ನ ಪಡೆಯುವುದು ಜೀತ ಪದ್ಧತಿಯಲ್ಲ. ಅದನ್ನ ಅವರು ಜೀತ ಪದ್ಧತಿ ಎನ್ನುವುದು ತಪ್ಪು ಮತ್ತು ನಾವು ಇನ್ನು ಮುಂದೆ ನಮ್ಮ ಲಿಂಗ ಬದಲಾವಣೆ ಮಾಡಬಾರ್ದೆಂದು ಈ ಕಾಯ್ದೆಯಲ್ಲಿ ಹೇಳ ಹೊರಟಿದ್ದಾರೆ. ನಮ್ಮ ಖಾಸಗಿ ಅಂಗಾಂಗಗಳನ್ನ ನಾವು ಸರ್ಕಾರದಿಂದ ನಿಮಿತ್ತವಾಗಿರುವ ಡಾಕ್ಟರ್ಗಳ ಬಳಿ ಹೋಗಿ ತೋರಿಸಿ ದೃಢೀಕರಿಸಬೇಕಂತೆ. ನಮ್ಮ ಖಾಸಗಿ ಅಂಗಾಂಗಗಳನ್ನ ನೋಡಲು ಅವರ್ಯಾರು? ಆದಷ್ಟು ಬೇಗ ಸರ್ಕಾರ ಈ ಕಾಯ್ದೆಯನ್ನ ಕೈಬಿಟ್ಟು ನಮ್ಮ ಹಕ್ಕುಗಳ ರಕ್ಷಣೆ ಮಾಡಬೇಕೆಂದು ಮಂಗಳ ಮುಖಿಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಟ್ರಾನ್ಸ್ಜೆಂಡರ್ ಬಿಲ್ 2026ರಂದು ಏನು ನಮ್ಮದನ್ನು ಜಾರಿಗೆ ತಗೊಂಡು ಬಂದಿದೆ, ಇದು ನಮಗೆ ತುಂಬಾನೇ ತೊಂದರೆ ಕೊಡ್ತಕ್ಕಂಥ ಒಂದು ಅಂಶಗಳನ್ನು ಹೊಂದಿರತಕ್ಕಂಥದ್ದು. ಈ ಖಂಡಿತವಾಗ್ಲೂ ಕೂಡ ಇವಾಗ ಇವರು ನಮ್ಮ ಬಗ್ಗೆ ಒಂದು ಟ್ರಾನ್ಸ್ಜೆಂಡರ್ ಬಿಲ್ಲನ್ನು ಇವರು ವಿರೋಧವಾಗಿ ತಂದಿರತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಈ ದೇಶದ ಪ್ರಜೆ ಆಗಿದ್ದು ನಮ್ಮನ್ನು ಯಾವುದೇ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಸಂಭಾಷಣೆಗೂ ಕರೆದೇನೆ ಇದನ್ನು ಅವರು ಮೊದಲನೇದಾಗಿ ಅವರು ಇದನ್ನು ಪತ್ರಿಕೆಯನ್ನು ಹೊರಡಿಸಿರೋದು ಮೊದಲನೇದಾಗಿ ಸರ್ಕಾರದ ತಪ್ಪು. ಖಂಡಿತವಾಗ್ಲೂ ಇದನ್ನು ಬೇಗನೆ ಹಿಂತೆಗೆದುಕೊಂಡು ನಮಗೆ ಸ್ವತಂತ್ರವಾದ ಬದುಕನ್ನು ಬದುಕೋದಕ್ಕೆ ನಮಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಟ್ಟು ಒಳ್ಳೆ ಉತ್ತಮವಾದ ಜೀವನವನ್ನು ಮಾಡೋದಕ್ಕೆ ಭಾರತ ದೇಶದಲ್ಲಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ದೀಪಿಕಾ, ತುಮಕೂರು. ಮಾರ್ಚ್ 13, 2026 ಪಾರ್ಲಿಮೆಂಟ್ನಲ್ಲಿ ಕೇಂದ್ರ ಸಚಿವರಾದಂಥ ವೀರೇಂದ್ರ ಕುಮಾರ್ ಅವರು ಒಂದು ಮಸೂದೆಯನ್ನು ತೆಗೆದುಕೊಂಡು ಬರ್ತಾರೆ. ಆ ಮಸೂದೆಯನ್ನು ತೆಗೆದುಕೊಂಡು ಬರ್ತಾರೆ. ಅದರಲ್ಲಿ ಏನೇನಿದೆ ಏನಿಲ್ಲ ಅನ್ನೋದನ್ನು ಮಾರ್ಚ್ 13ರಿಂದ ಹಿಡಿದು ಮಾರ್ಚ್ 30ಕ್ಕೆ ಎಷ್ಟು ದಿನಗಳ ಅಂತರವಿದೆ. ಈ ಅಂತರದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆ ಮಸೂದೆಯನ್ನು ಕಾಯ್ದೆಯಾಗಿ ಕಾನೂನಾಗಿ ಸಹಿ ಮೂಲಕ ನಮೂದಿಸ್ತಾರೆ. ಸ್ನೇಹಿತರೆ, ಏನಂದರೆ ಅದರಲ್ಲಿ ಬಂದಿರೋದು ಮುಖ್ಯವಾಗಿ ಏನಂದರೆ ಒಂದು 4 ನಮ್ಮಲ್ಲಿ ಸಾಕಷ್ಟು ವೈವಿಧ್ಯತೆಗಳಿದ್ದಾವೆ. ಜೋಗತ, ನಪೋಸಕ, ಅರ್ವಾನಿ, ಕಿನ್ನರ್, ಈ 4 ವೈವಿಧ್ಯತೆಗಳನ್ನು ನಮೂದಿಸ್ತಾರೆ. ಅದರ ಕೆಳಗಡೆ ಇನ್ನು ಸಾವಿರಾರು ವೈವಿಧ್ಯತೆಗಳಿದ್ದಾವೆ. ನಾನ್ ಬೈನರಿ ಇದೆ, ಅಂತರ್ಲಿಂಗಿ ಇದೆ, ಗಂಡಾಗಿ ಹುಟ್ಟಿ ಹೆಣ್ಣಾದವರು ಇದ್ದಾರೆ, ಹೆಣ್ಣಾಗಿ ಹುಟ್ಟಿ ಗಂಡಾದವರು ಇದ್ದಾರೆ. ಇವೆಲ್ಲ ಅಂಶಗಳನ್ನು ಆ ಸಮುದಾಯದ ಪ್ರತಿನಿಧಿಗಳನ್ನು ತೆಗೆದುಕೊಂಡು ಪ್ರಜಾಸತ್ತಾತ್ಮಕವಾಗಿ ಸಮಾಲೋಚನೆ ನಡೆಸದೆ ಆ ಸ್ವಲ್ಪ ದಿನಗಳ ಅಂತರದಲ್ಲಿ ಅಲ್ಲಿ ಒಂದು ಹಕ್ಕುಗಳ ಹಗರಣ ಆಗುತ್ತೆ. ಆಮೇಲೆ ಹಕ್ಕುಗಳಲ್ಲಿ ಏನಿದೆ ಅಂದರೆ, ಆ ಒಂದು ಕಾಯ್ದೆಯಲ್ಲಿ ಏನಿದೆ ಅಂದರೆ, ನೀವು ಇನ್ನು ಮುಂದೆ ಯಾವುದೇ ರೀತಿ ಜೀತ ಪದ್ಧತಿ ಮಾಡಕೂಡ್ದು, ನಿಮಗೆ ಯಾವೇ ಸಂಘ ಸಂಸ್ಥೆಗಳು ನಿಮಗೆ ಯಾವುದೇ ರೀತಿ ಸಹಾಯಹಸ್ತ ನೆರವಿನ ಅಂಶಗಳನ್ನು ಮಾಡಕೂಡ್ದು. ಆಮೇಲೆ 3rd ಒನ್ ಹೇಳುತ್ತೆ, ನಿಮ್ಮನ್ನು ಅಪರಾಧಿಗಳು ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. 4ನೇದು, ನಮ್ಮ ದೇಹವನ್ನು ನಾವು ಡಾಕ್ಟರ್ಸ್ ಕಡೆ ಬಿಚ್ಚಿಡಬೇಕಂತೆ. ಅವರು ನಮ್ಮ ಬಾಡಿ ಸ್ಕ್ರೀನಿಂಗ್ ಮಾಡ್ತಾರಂತೆ. ಅಲ್ಲಿ ಆದಂಥ ವೈದ್ಯಾಧಿಕಾರಿಗಳ ತಂಡ ಬೇಕಂತೆ. ಅದಕ್ಕೆ ಇದು ಯಾವ ಅರ್ಥ? ಭಾರತ ದೇಶದ ಪ್ರಜೆಗಳಾದ ನಾವು, ನಿಮಗಿರ್ತಕ್ಕಂಥ ಸಂವಿಧಾನ ಸಹ ನಮಗೂ ಇದೆ. ನಮ್ಮನ್ನು ಕರೆದು ಒಂದು ಸಮಾಲೋಚನೆ ಮಾಡಲಿಲ್ಲ. ನಮ್ಮಲ್ಲಿರ್ತಕ್ಕಂಥ ನೈಜ ಘಟನೆಗಳು ಏನಿದ್ದಾವೆ, ವಾಸ್ತವಿಕ ಅಂಶಗಳು ಏನಿದ್ದಾವೆ, ಸದ್ಯದಲ್ಲಿ ನಮಗೆ ಏನು ಸಮಸ್ಯೆಗಳಲ್ಲಿ ನಮ್ಮ ಸಮುದಾಯ ಜೀವನ ಮಾಡ್ತಾಯಿದೆ, ಯಾವುದನ್ನು ವಿಚಾರ ಮಾಡದೆ ದಿಢೀರಾಗಿ ನೀವು ಒಂದು ಮಸೂದೆನ ಕಾಯ್ದೆಯಾಗಿ ತೆಗೆದುಕೊಂಡು ಬರ್ತೀರಾ. ಇಂದು ದೇಶಾದ್ಯಂತ ಸಾಕಷ್ಟು ರಾಜ್ಯಗಳಲ್ಲಿ ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಈ BJP ಸರ್ಕಾರ ಈ ಒಂದು ಶೋಷಿತ ವರ್ಗ, ನನ್ನದಂತಲ್ಲ ಶೋಷಿತ ವರ್ಗ, ಹಲವಾರು ಶೋಷಿತ ವರ್ಗಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ಇದು ತನ್ನ ಸ್ವಾಮಿತ್ಯವನ್ನು ಒಂದು RSS ಮತ್ತು ಈ BJPಯ ಸಂಘ ಪರಿವಾರದವ್ರ ಜೊತೆ ಸೇರಿಸ್ಕೊಂಡು ಈ ಕೆಲಸಗಳನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. 1ನೇದು. 2ನೇದು, ನೀವು ನಮ್ಮ ಒಂದು ಹಕ್ಕುಗಳನ್ನು
ನೀವು ಕೇಳಲಿಕ್ಕೆ ಯಾವ ಅರ್ಥ ಇದೆ ನಿಮಗೆ? ಯಾವ ರೈಟ್ಸ್ ಇದೆ? ರೈಟ್ಸ್ ಕೊಟ್ಟಿರೋರು ಯಾರು? ಇವತ್ತು ನೀವು ಹಲವಾರು ಸುಳ್ಳು ಆಶ್ವಾಸನೆಗಳನ್ನು ಹೇಳಿಬಿಟ್ಟು ಇವತ್ತು ಹೋಗಿ ನೀವು ಸಂಸದರ ಸ್ಥಾನದಲ್ಲಿ ಕೂತಿರೋದು ನೀವು. ಈ ಒಂದು ಅಂಕಿಅಂಶಗಳಲ್ಲಿರ್ತಕ್ಕಂಥ ನಮ್ಮ ಸಮುದಾಯವನ್ನು ಟಾರ್ಗೆಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಜೀತ ಪದ್ಧತಿ ಅಂದರೆ ಸ್ನೇಹಿತರೆ ನಿಮಗೆ ಹೇಳ್ಬಿಡ್ತೀನಿ ನನ್ನ ಮಾಧ್ಯಮದವರಿಗೆ, ನಾವು ಮನೆಯಿಂದ ಹೊರಗಡೆ ಬಂದಾಗ ಮಾಧ್ಯಮದಿಂದ ಹೊರಗಡೆ ನಾವು ಮನೆಯಿಂದ ಹೊರಗಡೆ ಬಂದಾಗ ನಾವು ಯಾರ ಹತ್ರ ಹೋಗ್ತೀವಿ? ನಮ್ಮ ಮೈಂಡ್ ಸೆಟ್ ಇರ್ತಕ್ಕಂಥ ನನ್ನ ಸಮುದಾಯದ ಹಿರಿಯರ ಕಡೆ ಹೋಗ್ತೀವಿ. ಇವತ್ತು ನಾವು ಅಲ್ಲಿ ಹೋಗಿ ಇರುಕೂಡುದು, ಯಾವುದೇ ರೀತಿ ನನ್ನ ಲಿಂಗ ಅಂಗಗಳನ್ನು ಬದಲಾವಣೆ ಮಾಡ್ಕೊಳ್ಬಾರ್ದು ಅನ್ನೋದಂಥ ಕಾನೂನನ್ನು ತರ್ತೀರ. ಇದು ಎಷ್ಟರ ಮಟ್ಟಿಗೆ ನ್ಯಾಯ? ಹಾಗಾಗಿ ಈ ದಿನ ನಾವು ದೇಶಾದ್ಯಂತ ಈ ಟ್ರಾನ್ಸ್ಜೆಂಡರ್ ಅಮೆಂಡ್ಮೆಂಟ್ ಬಿಲ್ಲನ್ನು, ಈ ಕಾಯ್ದೆಯಾಗಿರೋ ಈ ಬಿಲ್ಲನ್ನು ನನ್ನ ಸಮುದಾಯದ ಹಿರಿಯರೊಂದಿಗೆ ನಾವು ಇದನ್ನು ಸುಟ್ಟಿ ನಮ್ಮ ಪ್ರತಿರೋಧವನ್ನು, ಸಾಂಸ್ಕೃತಿಕ ಪ್ರತಿರೋಧವನ್ನು ತೋರಿಸ್ತಾ ಇದ್ವಿ ಅಂತ ಹೇಳಿ. ಇನ್ನು ಪ್ರತಿಭಟನೆಯಲ್ಲಿ ನೂರಾರು ಮಂದಿ ಲೈಂಗಿಕ ಅಲ್ಪಸಂಖ್ಯಾತರು ಭಾಗವಹಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.